ಯಾವ ಅಗ್ರಿಮೆಂಟ್ಗಳು ನಾನಂತೂ ನೋಡಿಲ್ಲ. ಯಾವ ಮನುಷ್ಯ ಸತ್ಯವಂತರಲ್ಲ. ಕೊಟ್ಟ ಮಾತನ್ನು ಯಾರು ಉಳಿಸ್ಕೊಂಡಿದ್ದ ನೋಡಿಲ್ಲ. ಬರೀ ಮಾತಾಯ್ತು ಅಷ್ಟೇ. ಮಾತಿಗೆ ಬೆಲೆ ಇರಬೇಕು, ಕೊಟ್ಟ ಮಾತಿಗೆ ಬೆಲೆ ಇರಬೇಕು. ರಾಮದೇವರು ಮಾತು ಕೊಟ್ಟರೆ ಹೆಂಗೆ ನಡ್ಕೊಳ್ಳೋರು? ಅದು ಆ ಕೆಲಸ ಮಾಡಿ ತೋರಿಸೋರು ಅವರು. ಏನು ಬ್ರಹ್ಮನೇ ಹೇಳಿ ಪ್ರಾರ್ಥನೆ ಮಾಡಿ ನೀ ಭೂಲೋಕಕ್ಕೆ ಹೋಗಪ್ಪ, ಇಂಥ ಕಂಟಕ ರಾವಣ ಇದ್ದಾನೆ, ಅವನ ಮನುಷ್ಯನ ಕೈಯಲ್ಲಿ ಅವನ ಅಂತ್ಯ ಇಟ್ಟಿದ್ದೇನೆ, ನೀ ಹೋಗು ಅಂತ ಹೇಳ್ದ. ಕೊಟ್ಟ ಮಾತಿಗೆ ಬಂದು ಜನ್ಮ ಎತ್ತಿ ರಾಮನಾಗಿ ಮನುಷ್ಯನಾಗಿ ದರ್ಶನದಲ್ಲಿ ಹುಟ್ಟಿ 11,000 ರಾಜ್ಯಭಾರ ಮಾಡಿ ವನವಾಸವನ್ನು ಮಾಡಿ ರಾಮನ ಸಂಹಾರ ಮಾಡಿ ಅಂಥ ಪವಿತ್ರವಾದ ಅವನ ತಮ್ಮ ಅಣ್ಣನ ರಾಮನ ಪಾದಕ್ಕೆ ತಲೆ ಇಟ್ಕೊಂಡು ಓಡಾಡಿ ಭರತಕಂಡ ಸೃಷ್ಟಿ ಮಾಡಿದವರು ಅವರು. ಅಂಥವ್ರು ಯಾರಿದ್ದಾರೆ ಇಲ್ಲಿ? ಆದ್ದರಿಂದ ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡೋದು ಬೇಡ ನಾವು. ನಾನು ಇಷ್ಟೇ ಮಾತ್ರ ಹೇಳಬಲ್ಲೆ. ನಾನು ಏನಪ್ಪ ಹೇಳಬಲ್ಲೆ ಏನಂದರೆ, ನಾನು ಯಾರು ವಿರೋಧಿ ಅಲ್ಲ. ನನಗೆ ಯಾವುದು ನನ್ನ ಪಕ್ಷ ನನ್ನ ಜನ ಹಂಗೆ ಯಾವುದೂ ಇಲ್ಲ ನನಗೆ. ನಾನೇ ಅಷ್ಟೇ. ಐ ಆಮ್ ದ್ವಾರಕಾನಾಥ ಅಷ್ಟೇ. ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ಇಷ್ಟು ಮಾತ್ರ ನಿಮ್ಗೆ ಹೇಳಬಲ್ಲೆ. ನಾನು ಗ್ರಹಗಳ ಸಂಚಲನದಲ್ಲಿ ಹೇಗೆ ಗುರು ಅಷ್ಟಮದಲ್ಲಿ ಪಂಚಮದಲ್ಲಿ ಬರ್ತಾನೋ ಆಗ ಈ ರಾಜ್ಯದಲ್ಲೂ ಕೂಡ ಏನಾರು ಅಲ್ಲಲ್ಲೂ ಕಲ್ಲಲ್ಲೂ ಹಾಗೇ ಆಗುತ್ತೆ. ಆಮೇಲೆ ನಂಗೆ ಸಿದ್ದರಾಮಯ್ಯವರು ಬೇಕಾದವರೇ. ನಾನು ಅವರು ನೋಡಿದ್ದೇನೆ. ಅವರು ವಿರೋಧ ಪಕ್ಷ ನಾಯಕರಾಗ ನಮ್ಮ ಮನೆಗೆ ಬಂದಿದ್ದಾರೆ, ನಮ್ಮಲ್ಲಿದ್ದಾರೆ, ಎಲ್ಲ ಇದ್ದಾರೆ. ನಾನು ಅವರಲ್ಲಿ ಏನು ತಪ್ಪೇನು ಹುಡುಕಲ್ಲ. ಅವರು ಕಾರ್ಯಕಾರಣ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ದೆ. ಬರಬೇಕಾಗಿತ್ತು, ನಮ್ಮ ಹತ್ರ ಬರೋಕ್ಕೆ ಪುರ್ಸೊತ್ತಾಗಿಲ್ಲ ಅಂತ ಕಾಣುತ್ತೆ. ಅಂದ್ಕೊಳ್ಳೋಣ, ಬರಲ್ಲ ಅಂತ ಹೇಳೋಲ್ಲ, ಬರೋಕ್ಕೆ ಪುರ್ಸೊತ್ತಾಗಿಲ್ಲ ಅಂತ ಆ ರೀತಿ ತೊಗೊಂಡು ಹೋದಾಗ ನಾನು ಹೇಳ್ತಕ್ಕಂಥದ್ದು ಈ ಹಿರಿಯರನ್ನ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ. ನಾಳೆ ಅವರೆಲ್ಲ ಮಾರ್ಗದರ್ಶಕರಾಗಬೇಕು. ಯಾರೇ ಆಗಲಿ ನಾಳೆ ಹಿಂದೆ ಬರೋರಿಗೆ ಮಾರ್ಗವೇ ಇಲ್ಲದೆ ಯಾರು ತಿಳುವಳಿಕೆ ಯಾರು ಮಾಡ್ತಾರೆ ಅದನ್ನು? ಈಗ ನೋಡಿ ಎಸ್ ಎಂ ಕೃಷ್ಣ ಅವ್ರು ಕಾಲವಾಗ್ಬಿಟ್ಟಿದ್ದಾರೆ. ಇಂಥ ಸಿದ್ದರಾಮಯ್ಯವಂಥ ಕೆಲವು ಹಿರಿಯ ನಾಯಕರೆಲ್ಲ ಪಕ್ಷ ಸಂಘಟನೆ ಮಾಡೋಕ್ಕೆ ಬುದ್ಧಿ ಹೇಳೋಕ್ಕೆಲ್ಲ ಬೇಕಾಗುತ್ತೆ. ನಾನು ಹೇಳೋದು ಈಗ ಅವರ ಆರೋಗ್ಯನ ಸ್ವಲ್ಪ ಕಾಪಾಡಿಕೊಳ್ಳಲೇಬೇಕು. ಅವ್ರಿಗೆ ಆರೋಗ್ಯ ಸ್ಥಿರವಾಗಿರೋದಿಲ್ಲ. ಸ್ಥಿರವಾದ ಆರೋಗ್ಯ ಇಟ್ಕೋಬೇಕು. ಅವರು ಆರೋಗ್ಯಕ್ಕೆ ಪ್ರಾಶಸ್ತ್ಯ ಕೊಡಬೇಕು. ಚಿಂತೆಗೂ ಚಿತೆಗೂ ಒಂದು ಶೂನ್ಯವೇ ಅಷ್ಟೇ ವ್ಯತ್ಯಾಸ ಇರತಕ್ಕಂಥದ್ದು. ಚಿಂತೆ ಮಾಡೋದು ಅಗತ್ಯವಿಲ್ಲ. ಚಿತೆ ಅಂದರೆ ಬೆಂಕಿ ಹಚ್ಕೊಳ್ಳೋದು ಉಪಯೋಗವಿಲ್ಲ. ಕಷ್ಟಪಟ್ಟು ಗೆದ್ದು ಬಂದಿದ್ದೀರ, ಏನೋ ಗ್ಯಾರಂಟಿನಲ್ಲಿ ಕೊಟ್ಟರೆ ಅದೆಷ್ಟು ಫಲಕಾರಿ ಆಯಿತೋ, ಯಾರಿಗೆ ಬೇಕಾಯಿತೋ ಯಾರಿಗೆ ಬೇಕಾಗಲಿಲ್ವೋ ಅದ್ರೂ ಅದು ಸ್ಲೋಗನ್ ಹಾಕ್ಕೊಂಡು ಬಂದು ಗೆದ್ಕೊಂಡು ಬಂದಿದ್ದೀರ. ಅದು ನಿಮ್ಮ ಪೂರ್ಣ ಪ್ರಮಾಣದಲ್ಲಿ ಮಾಡೋಕ್ಕಾಗಿಲ್ಲ. ಅದು ಪೂರ್ಣ ಪ್ರಮಾಣದಲ್ಲಿ ಮಾಡೋಕ್ಕಾಗೋದೂ ಇಲ್ಲ. ಏಕೆಂತಂದರೆ ಅದು ಭಾರಿ ದೊಡ್ಡ ಮೊತ್ತದ ಒಂದು ಅರಬ್ಬಿ ಸಮುದ್ರ ಹಂಗಿರುತ್ತೆ, ಹಂಗೆ ದುಡ್ಡು ಹರ್ಕೊಂಬಂದರೆ ಮಾಡ್ಬೋದು ಅಷ್ಟೇ. ಅದೆಲ್ಲಿದೆ? ದೇಶ ಸಾಲದಲ್ಲಿ ಇಟ್ಟಿದ್ದಾರೆ ಬಿ ಜೆ ಪಿಯವರು, ನಮ್ಮ ರಾಜ್ಯ ಸಾಲದಲ್ಲಿ ಇಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಅಂತ ಹೇಳ್ತಾರೆ. ಸಾರಿ ಎಲ್ಲ ಎಲ್ಲ ಸರ್ಕಾರಗಳು ಸಾಲಗಳನ್ನ ಕ್ಯಾರಿ ಓವರ್ ಮಾಡ್ತಾನೆ ಇದ್ದಾರೆ. ಆದ್ದರಿಂದ ನಾನು ಹೇಳೋದು ನಿಮಗೆ ಇಷ್ಟೇ. ಏನು ಮಾಡ್ತಿದ್ದಾರೆ ಮನುಷ್ಯನು ಈಜಬೇಕಾದ್ರೆ ಪ್ರವಾಹಕ್ಕೆ ವಿರುದ್ಧ ಈಜಿದ್ರೆ ಏನಾಗುತ್ತೆ ಹೇಳಿ? ಮುಳುಗಿ ಹೋಗ್ತಾನೆ ಅಲ್ವಾ? ಪ್ರವಾಹವನ್ನು ನೋಡ್ಕೊಂಡು ನಾವು ಈಜಬೇಕಲ್ವ? ಸಿದ್ದರಾಮಯ್ಯವರಾಗಲಿ ನಮ್ಮ ಡಿ ಕೆ ಶಿವಕುಮಾರ್ ಆಗಲಿ ಈಜಾಡಬೇಕಾದ್ರೆ ಗ್ರಹಗಳ ಪರಿಸ್ಥಿತಿ ಅರ್ಥಕೊಂಡು ಆಡಬೇಕು. ನಾನು ಇಷ್ಟೇ ಹೇಳ್ತಕ್ಕಂಥದ್ದು. ಗ್ಯಾರಂಟಿ ಎಲ್ಲ ನಿಲ್ಲಿಸಿ ಬದಲು ನೋಡಿ. ಮನುಷ್ಯ ಕೇಳೋದು ಹೊಟ್ಟೆ ತುಂಬ ಒಂದು ಊಟ, ಕೈ ತುಂಬ ಕೆಲಸ, ಮಲ್ಕೊಂಡ ಒಳ್ಳೆ ನಿದ್ದೆ. ಆ ನಿದ್ದೆ ಮಾಡಬೇಕು ಒಂದು ಸೂರು ಬೇಕಲ್ಲ. ಎಲ್ಲ ನಿಮ್ಮ ಗ್ಯಾರಂಟಿ ನಿಲ್ಲಿಸ್ಬಿಟ್ಟು ಎಲ್ಲ ಇಡೀ ರಾಜ್ಯಾದ್ಯಂತ ತಾಡಿ ಏನು ದುಡ್ಡಿದೆಯೋ ಅದು ಎಲ್ರಿಗೊಂದು ಸೂರು ಕೊಡಿ. ಬದಲು ನೀವು ಮುಂದೆ ಬರೋಕ್ಕೆ ಅನುಕೂಲ ಆಗುತ್ತೆ. ಆ ಒಂದು ನಿರ್ದಿಷ್ಟವಾದ ನಿಲುವು ತೊಗೊಂಡು ಎಲ್ರಿಗೂ ನೀವು ಮನೆ ಕಟ್ಕೊಡ್ತೀರ ಅಂತಾದರೆ ನಿಮ್ಮನ್ನು ಯಾರು ಮರೀತಾರೆ? ನಿಮ್ಗೆ ಯಾರು ವಿರೋಧಿಗಳಿದ್ದಾರೆ? ನಿಮಗೆ ಇಲ್ಲವಲ್ಲ. ನಿಮ್ಮನ್ನು ನೀವು ಭದ್ರೆ ಮಾಡ್ಕೋಬೇಕು. ಈಗಾಗಲೇ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದಲ್ಲಿ 62 ಕೋಟಿ ಜನನ್ನ ಅಲ್ಲಿ ಮಾಘಸ್ನಾನ ಮಾಡಿಸಿ ಪವಿತ್ರನಾಗಿ ಮಾಡಿ ಅರ್ಧ ಭಾಗ ಎಲೆಕ್ಷನ್ ಗೆದ್ದೇ ಬಿಟ್ಟಿದ್ದಾರೆ. 28 ಬರಬೇಕಾದ್ರೆ 29 ಎಲೆಕ್ಷನ್ನು 29 ಎಲೆಕ್ಷನ್ ಅರ್ಧ ಭಾಗ ಗೆದ್ದು ಬಿಟ್ಟಿದ್ದಾರೆ ಆಗಲೇ ಅವರು. ನೀವು ಆ ಲೆಕ್ಕ ಮಾಡಿ 140 ಕೋಟಿ ಇಟ್ಕೊಂಡ್ರೆ 62 ಕೋಟಿ 70 ಕೋಟಿ ತಂದು ಕೊಟ್ಟೋಗಿದ್ದಾರೆ. ಆದರೂ ಎಂಥ ಪುಣ್ಯ ಕೆಲಸ ಮಾಡಿದ್ದಾರೆ ಸ್ವಾಮಿ ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳು. ಮನುಷ್ಯರಲ್ಲ, ಸನ್ಯಾಸಿಯವರು. ತ್ಯಾಗ ಬುದ್ಧಿಯಿಂದ ಮಾಡೋಕ್ಕಾಯ್ತು. ಸಂಸಾರಿಗಳಿವೆಲ್ಲ ಮಾಡೋಲ್ಲ. ಅವ್ರಿಗೇನು ಬೇಕಿಲ್ಲ, ತ್ಯಾಗ ಮಾಡಿದ್ರು ಆಯಿತು. ಎಷ್ಟೋದನ್ನು ಹೋದರು, ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರು, ಪವಿತ್ರ ಆದರು, ತರ್ಪಣ ಕೊಟ್ಟರು, ಶ್ರಾದ್ದಾದಿಗಳನ್ನು ಮಾಡಿದ್ರು, ಏನೋ
ಪವಿತ್ರ ಜಲದಲ್ಲಿ ತಮ್ಮ ಮನಸ್ಸನ್ನು ತಮ್ಮ ದೇಹವನ್ನು ತೊಳ್ಕೊಂಡು ಪವಿತ್ರರಾಗಿದ್ದಾರೆ. ಎಲ್ಲರೂ ಯೋಗಾನಂತ ಹೇಳ್ತಾರಲ್ವ, ಅಂತಹ ದೊಡ್ಡ ಇವೆಂಟ್ ಯಾರು ಮಾಡೋಕ್ಕಾಗಿತ್ತು ಈ ತನಕನೂ? ಆಯಿತು, ಎಷ್ಟೋ ಸರ್ಕಾರ ಬಂದೋಗಿದ್ದು ತುಪ್ರಶಲ್ಲಿ ಯಾರು ಮಾಡೋಕ್ಕಾಗಿತ್ತಾ? ಆಗಿಲ್ವಲ್ಲ. ಅದೇ ಅದಕ್ಕೇನೋ ಹೆಸರು ಕೊಟ್ಕೊಂಡಿದ್ದಾರೆ, ಮಹಾಕುಂಭ ಆ ಕುಂಭ ಈ ಕುಂಭ ಅಂತ ಅಷ್ಟೇ. ಕುಂಭ ಗೊತ್ತು ನನಗೆ, ಮಹಾಕುಂಭ ಅಲ್ಪಕುಂಭ ಸ್ವಲ್ಪ ಕುಂಭ ನಮಗೆ ಗೊತ್ತಿಲ್ಲ. ನಮಗೆ ನಾವು ಯಾವ ಶಬ್ದವನ್ನೇ ಕೇಳಿಲ್ಲ. ಆದ್ದರಿಂದ ಯೋಗಿನಾಥ್ ಅವರಿಗೆ ನಾನು ಇಲ್ಲಿಂದ ನಮಸ್ಕಾರ ಮಾಡ್ತೀನಿ. ಇಂಥ ಭಾರತ ದೇಶ ಸಂಸ್ಕೃತಿಯನ್ನು ಕಾಪಾಡಿ ಅವರು ಇಷ್ಟೊಂದು ಜನಕ್ಕೆ ಪುಣ್ಯವಂತನ ಕೊಟ್ಟು ತಮ್ಮ ರಾಜ್ಯದಲ್ಲಿ ಬೇಕಾದ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟು ಎಲ್ಲ ರಕ್ಷಣೆ ಮಾಡಿ ಎಲ್ಲರೂ ಪುಣ್ಯವಂತರಾಗಿ ಮಾಡಿದ್ದಾರೆ. ಆ ಒಂದು ಜನಗಳ ಸ್ನಾನದಿಂದ ಮಾಡಿದ ಪುಣ್ಯದ ಫಲ ಅವರು ರಕ್ಷಣೆ ಮಾಡೋಕ್ಕೂ ಸಾಕು. ಅಂದರೆ ಪರ್ಯಾಯವಾಗಿ ಅದನ್ನು ಯೋಗಿನಾಥ್ ಮಾಡಿದ್ರಿಂದ ಮೋದಿಯವ್ರ ಕೈ ಬಲವಾಗಿದೆ, ಅಮಿತ್ ಶಾ ಅವರು ಕೂಡ ಬಲವಾಗಿದೆ. ಯಾಕೆ ನಾವು ಮಾಡಿದ ಪುಣ್ಯ ರಾಷ್ಟ್ರಕ್ಕೆ ಬಂದು ಸೇರಿಕೊಂಡಿದೆ ಅಂತ ನಿಜವಾಗಿ ಹೇಳ್ತೀವಿ ನಾವು. ಈಗಲೇ ಸಾಕಷ್ಟು ನೀವು ಧರ್ಮವನ್ನು ಬಿಟ್ಟು ಧರ್ಮವನ್ನು ತುಳಿದು ಸನಾತನ ಧರ್ಮಕ್ಕೆ ಅದಕ್ಕೆ ಸರಿಯಾದ ಒಂದು ಮರ್ಯಾದೆ ಕೊಡದೇ ಇದ್ದರೆ, ನಮ್ಮ ಧರ್ಮವನ್ನು ಪವಿತ್ರವಾದ ಧರ್ಮ ಸನಾತನ ಧರ್ಮ ಅದನ್ನು ನೀವು ಪವಿತ್ರವಾಗಿ ಇಡದೇ ಇದ್ದರೆ ಧರ್ಮೋ ರಕ್ಷಿತ ನಮ್ಮ ಧರ್ಮ ಕಾಪಾಡಲ್ಲ ನಮ್ಮನ್ನು. ಯಾರೂ ದೇವರಿಲ್ಲ ಅಂದ್ಕೋಬೇಡಿ, ಪರಮಾತ್ಮ ರಕ್ಷಕನಾಗಿದ್ದಾನೆ, ಎಲ್ಲ ಕಣ್ಣಲ್ಲಿ ನೋಡ್ತಾ ಇರ್ತಾನೆ. ನಾವು ಧರ್ಮವನ್ನು ತುಳಿದ್ರೆ ಮಾತ್ರ ಯಾರೂ ಖಂಡಿತ ಉಳಿಯೋದೂ ಇಲ್ಲ, ಉಳಿಯೋ ಅಗತ್ಯವೂ ಇಲ್ಲ. ಉತ್ತರ ಭಾರತದಲ್ಲಿ ಮತ್ತು ನಿಮ್ಮ ಹಿಮಾಚಲ ಪ್ರದೇಶ ಆ ಕಡೆ ಉದ್ದಕ್ಕೂ ಎಲ್ಲಿ ನಮ್ಮ ಚೀನಾ ಗಡಿವರೆಗೂ ಆ ಭಾಗದಲ್ಲಿ ಕಂಪ್ಲೀಟಾಗಿ ಹಿಮಾಚಲ ಪ್ರದೇಶ ಗೌಹಾತಿ ಆ ಕಡೆ ಇದೆಲ್ಲನೂ ಭೂಕುಸಿತ ಆಗೇ ಆಗುತ್ತೆ. ದೊಡ್ಡ ಮಳೆ ಬಂದೇ ಬರುತ್ತೆ. ಇತ್ತೀಚೆಗೆ ಒಂದು ದೊಡ್ಡ ಪ್ರವಾಹಕ್ಕೆ ಸುಮಾರು ಜನ ಹೋಗಿದ್ದಾರೆ, ನಂಬರ್ಗಳು ಸರಿಯಾಗಿ ಕೊಟ್ಟಲ್ಲ ಹೋಗಿದ್ದಾರೆ. ಮತ್ತದು ಬಂದೇ ಬರುತ್ತೆ ವಾಪಸ್ಸು. ಚಂಡಮಾರುತನೂ ಬರುತ್ತೆ, ಬಿರುಗಾಳಿನೂ ಉಂಟಾಗುತ್ತೆ. ಕಾಡನ್ನು ಎಷ್ಟೋ ಜನ ಕಾಡನ್ನು ಜೋಡಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದಕ್ಕೆಲ್ಲ ಸಮಗ್ರವಾಗಿ ಒಂದು ಕಾನೂನು ತಂದು ನಮ್ಮ ಪ್ರಧಾನಿಯವರು ಆ ರಕ್ಷಣಾ ಸಂಪತ್ತು ಏನಿದೆ, ಕಾಡಿನ ಸಂಪತ್ತಿದೆ, ಅದನ್ನು ಮತ್ತು ಭದ್ರ ಮಾಡಬೇಕು. ಅದರಿಂದ ಬೆಳೆ ಮಳೆಗೆ ಅನುಕೂಲವಾಗುತ್ತೆ, ರೈತರು ಸುಖವಾಗಿರ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ದಕ್ಷಿಣ ಭಾರತದಲ್ಲೂ ಕೂಡ ಮಳೆ ಸಿಕ್ಕಾಕೊಳ್ಳುತ್ತೆ. ತಮಿಳುನಾಡು ಮೊನ್ನೆ ನೋಡಿದ್ರೆ ಆಯಿತು ಅಂತ ನೋಡಿದ್ರಲ್ಲ, ಅಕಾಲ ಮಳೆ ಬಂದು ನೋಡಿದ್ರೆ ಅಲ್ಲಿ ಯಾಕದು? ನಮ್ಮ ಪಾಪ ನಮ್ಮನ್ನೇ ತಿನ್ನುತ್ತೆ. ರಾಜಪಾಪಂ ಪ್ರಜಾಕೋಪಂ ಅಂತ. ರಾಜನು ಮಾಡಿದ ಪಾಪಗಳಿಗೆ ಉತ್ತರ ಯಾರು ಹೇಳಬೇಕು? ಪ್ರಜೆಗಳು ಉತ್ತರ ಹೇಳಬೇಕು. ತಮಿಳುನಾಡು ನೋಡಿದ್ರೆ, ಕೇರಳದಲ್ಲಿ ಎಣ್ಣೆ ಅನಾಹುತ ನೋಡಿದಿರಲ್ಲ, ಅದೇ ಮತ್ತೆ ಮರುಕಳಿಸುತ್ತೆ. ನನ್ನ ಪ್ರಕಾರವಾಗಿ ಈಗಾಗಲೇ ಅಮೆರಿಕ ಕುಸಿದು ಬಿಟ್ಟಿದೆ, ಆರ್ಥಿಕವಾಗಿ ಕುಸಿದಿದೆ. ಅವರು ಏನೇನೋ ಮಾಡ್ತಾ ಇದ್ದಾರೆ, ಅವ್ರು ಏನೂ ಮಾಡೋಕ್ಕಾಗಲ್ಲ. ಅವರು ಈಗಾಗಲೇ ಅರಿವಾಗಿದೆ ಅವರಿಗೆ ನಾವು ಮಾಡ್ತಿರೋ ತಪ್ಪು ಅಂತ. ಯಾಕಂದರೆ ನಿಮಗೆ ಆರ್ಥಿಕವಾದ ಮುಗ್ಗಟ್ಟೆ ಹೋಗಿದ್ದಾರೆ, ಏನು ಮಾಡೋಕ್ಕಾಗತ್ತೆ ನಿಮ್ಮ ಕೈಲಿ? ಆಯಿತು, ಭಾರತದವರೆಲ್ಲ ಓಡಿಸ್ಬಿಟ್ರೆ ನಿಮಗೆ ಕೆಲಸ ಮಾಡೋರು ನಿಮ್ಮವ್ರು ಯಾರಿದ್ದಾರೆ? ಇಡೀ ವಿಶ್ವದಲ್ಲಿ ಭಾರತೀಯರಷ್ಟು ಬುದ್ಧಿವಂತರಾಗಲಿ, ತೇಜೋವಂತರಾಗಲಿ, ಜ್ಞಾನವಂತರಾಗಲಿ, ಸಂಶೋಧನೆ ಆಗಲಿ, ವೈದ್ಯರಾಗಲಿ, ಇಂಜಿನಿಯರ್ ಆಗಲಿ ಯಾವ ದೇಶದ ಯಾವ ಭಾಗದಲ್ಲೂ ಇಲ್ಲ. ಭಾರತದ ಅವಮಾನ ಇದ್ದೇ ಇರುತ್ತೆ. ಭಾರತವನ್ನು ಬಿಟ್ಟರೆ ಆ ದೇಶ ಮತ್ತು ಪರಿಧಿಗೆ ಹೋಗೋದು ಕಷ್ಟವಾಗುತ್ತೆ. ಆದ್ದರಿಂದ ಈ ನೀತಿಗಳೆಲ್ಲ ತರುವಾಗ ನಮ್ಮ ಇವರು ಅಧ್ಯಕ್ಷರು, ಅಮೇರಿಕ ಅಧ್ಯಕ್ಷರು ಯೋಚನೆ ಮಾಡಬೇಕಾಗಿತ್ತು. ಅವರೇನೋ ಈ ಅರ್ಧ ಭಾಗ ಟರ್ಮನ್ನ ತೊಗೊಂಡೋಗ್ಬಿಟ್ರೆ ಸುಸ್ತಾಗ್ಬಿಡ್ತಾರೇನೋ ಅಂತ ನನಗೆ ಒಂದು ಭಯ ಇದೆ. ನನಗೆ ಟೇಕ್ ಆಫ್ ಆಗ್ತಿಲ್ಲ ಅಂತಂದರೆ ಮೂಲತಃ ಅವ್ರಿಗೆ ಬರಬೇಕು. ಅವರ ತಾತ, ಅವರ ಅಜ್ಜಿ ಜವಾಹರ್ಲಾಲ್ ನೆಹರು ಅವರು, ಆನಂತರ ಇಂದಿರಾ ಗಾಂಧಿಯವರು ಈ ದೇಶ ಆಳಿದ ದೇಶ. ಇದನ್ನು ಹೇಗೆ ಆಳಬೇಕು ಅಂತ ಅವ್ರಿಗೆ ಪ್ರಜ್ಞೆ ಬರಬೇಕು. ಸುಮ್ಮನೆ ಯಾರೋ ಇನ್ನೂ ಹಳಬರನ್ನೇ ಇಟ್ಕೊಂಡು ರಾಷ್ಟ್ರ ಕಟ್ತೀನಿ ಅಂತಂದರೆ ಆಗದ ಮಾತು. ಹಿಂದೂ ಧರ್ಮವನ್ನು ಬಿಟ್ಟು ಸರಿದ್ರೆ ಖಂಡಿತವಾಗಲೂ ಭರತಖಂಡದ ದೇವ್ರ ಸಹಾಯ ಇರಲ್ಲ, ಅವ್ರು ಸಕ್ಸೀಡು ಆಗೋಲ್ಲ. ಈಗ ಅವ್ರು ಏನು ಮಾಡ್ತಾರೆ ಅಂತ ಯಾರು ನಮಗೇನು ಗೊತ್ತೇ ಇಲ್ಲ. ಅಥವಾ ಅವ್ರಿಗೆ ಬೇಡವಾಗಿದೆಯೋ, ಪ್ರಧಾನಿ ಆಗೋದು ಅವ್ರಿಗೆ ಬೇಡ ಆಗಿದೆ ಅಂತ ಕಾಣುತ್ತೆ, ಅದಕ್ಕೆ ಹೇಗೆ ಮಾಡ್ತಿರ್ಬೋದು? ಅದು ಒಂದು ಅವಕಾಶ ಇರ್ಬೋದು. ನಾ ಇಲ್ಲ ಅಂತ ಹೇಳಲ್ಲ, ಯಾಕಂದರೆ ನಿಮಗೇನು ಬುದ್ಧಿ ಬರುತ್ತೆ ನಮಗೇನು ಗೊತ್ತಿದೆ. ಆದರೆ ಅವರಿಗೆ ಭವಿಷ್ಯ ಇಲ್ಲ ಅಂತ ಹೇಳಲ್ಲ. ಮುಂದೆ ಯಾವತ್ತಾರು ಒಂದು ಸಹ ಈ ರಾಷ್ಟ್ರವನ್ನು ಒಂದು ಮಹಿಳೆನೇ ಆಳ್ತಾಳೆ, ಖಂಡಿತವಾಗಿ ಆಳ್ತಾಳೆ, ಅದು ಯಾರೂ ತಪ್ಪಿಸೋಕ್ಕಾಗಲ್ಲ. ಆದರೆ ರಾಹುಲ್ ಗಾಂಧಿಯವರು ಅವರ ವಂಶಸ್ಥರು ಏನು ಮಾಡಿದ್ದಾರೆ ಅದನ್ನು ಎಲ್ಲರೂ ಮರೆಯುವಂತೆ ಮಾಡಬಾರ್ದು. ನಮ್ಮ ಜನ ಅದನ್ನು ಜ್ಞಾಪಕ ಇಟ್ಕೊಂಡಿರಬೇಕು. ಸ್ವತಂತ್ರ ಭಾರತದಲ್ಲಿ ಜವಾಹರ್ಲಾಲ್ ನೆಹರು ಆಗಲಿ, ಗಾಂಧಿ ಆಗಲಿ,
ಆಂಧ್ರದಲ್ಲಿ ಇಂದಿರಾ ಗಾಂಧಿ ಕೊಡುಗೆ ಬೇಕಾದಷ್ಟಿದೆ. ಗರೀಬಿ ಹಠಾವೋ ತಂದರು, ವೀವರ್ಸ್ಗೆ ಬೇಕಾದಷ್ಟು 20 ಪಾಯಿಂಟ್ ಪ್ರೋಗ್ರಾಮ್ ತಂದಿದ್ದಾರೆ. ಅವೆಲ್ಲ ಜೀವಂತವಾಗಿದೆ ಇನ್ನೂ. ಅದೆಲ್ಲ ಮತ್ತೆ ವಾಪಸ್ ತರಬೇಕು ಅಂತಾದರೆ ರಾಹುಲ್ ಗಾಂಧಿಯವರು ಅವ್ರನ್ನ ತಿದ್ದುಕೊಂಡು ನಾನು ಏನು ಮಾತಾಡಬೇಕು, ನಾನು ಏನು ಮಾತಾಡಬಾರ್ದು, ಯಾರಿಗೇನು ಬೆಲೆ ಕೊಡಬೇಕು. ವಿದ್ಯಾವಂತರಿಗೆ ನೀವು ವಿದ್ಯಾವಂತರಿಗೆ ಬೆಲೆ ಕೊಡೋದಲ್ಲೇ ನೀವು ಹಿಂದೂ ಧರ್ಮಕ್ಕೆ ಬೆಲೆ ಕೊಡೋದಲ್ಲೇ ನಾನು ಯಾವ್ಯಾವುದೋ ಜಾತಿಗಳನ್ನ ಇಟ್ಕೊಂಡು ಮಾಡ್ತೀನಿ ಅಂತಂದರೆ ಅದಾಗದ ಮಾತು. ಎಲ್ಲರೂ ಬೇಕು ಭಾರತದಲ್ಲಿ. ನಮಗೆ ಬ್ಯಾಕ್ವರ್ಡ್ ಕ್ಲಾಸು ಬೇಕು, ಮುಸ್ಲಿಮ್ ಬೇಕು, ಶೆಡ್ಯೂಲ್ ಕ್ಯಾಸ್ಟು ಎಲ್ಲ ಬೇಕು. ಯಾರು ಹಿಂದೂಗಳು ಯಾರು ನೀವು ತೇಜ ನೋಡಿದ್ದೀರಾ? ಅವ್ರು ನಮ್ಮನ್ನು ಮಾಡ್ತಾರೆ, ನಾವು ಯಾರೂ ಮಾಡಲಿಲ್ಲ. ಹಾಗಾದರೆ ಮೇಲ್ಜಾತಿ ಜನಗಳ ಇಟ್ಬಿಟ್ಟು ಏನು ಮಾಡಬೇಕಾದ್ರೆ ಇಲ್ಲಿಗೆ ತುಳಿದಾಕ್ಬಿಡ್ತೀರ? ಹಾಗಾದರೆ ಬುದ್ಧಿವಂತರಲ್ಲೋದು ಅಲ್ಲೇನೆ, ಬುದ್ಧಿವಂತರೋದಿಲ್ಲ. ಬುದ್ಧಿವಂತರು ಜ್ಞಾನ ಸಂಶೋಧನೆ ಮಾಡ್ತಕ್ಕಂಥವ್ರನ್ನೇ ಅವ್ರು ಇಟ್ಕೊಂಡು ದೇಶ ಕಟ್ಟಬೇಕಾದ್ರೆ ತುಂಬ ಕಷ್ಟ ಆಗಿದೆ. ಅನುಭವ ಇಲ್ಲ ಅವ್ರಿಗೆ. ಏನೋ ಅವ್ರ ವಂಶಾವಳಿ ಮೇಲೆ ಹೋಗಿದ್ದಾರೆ ಅಷ್ಟೇ. ರಾಹುಲ್ ಗಾಂಧಿಯವರು ಕಲಿತ್ಕೋಬೇಕು, ನೋಡಬೇಕು. ಈಗ ಹಳೆಯ ಕಾಲ ಆಗಲಿಲ್ಲ. ಈಗ ಮನಮೋಹನ್ ಸಿಂಗ್ ಅವರು 2 ಟರ್ಮ್ ಪ್ರೈಮ್ ಮಿನಿಸ್ಟರ್ ಆದರು. ಏನೋ ಆಗಲಿ, ಮೂಲಾಗ್ರವಾಗಿ ಆರ್ಥಿಕ ಪರಿಸ್ಥಿತಿಯನ್ನು ಭಾರತ ಸುಧಾರಿಸ್ತಾರೆ ಅಂತ ಹೇಳಬಾರ್ದು. ಆದರೆ ಆ ಆರ್ಥಿಕ ಪರಿಸ್ಥಿತಿ ಇಷ್ಟೆಲ್ಲ ಜಾಗತಿಕ ಮಟ್ಟಕ್ಕೆ ಹೋಗ್ಬೇಕಾದ್ರೆ ನರಸಿಂಹರಾವ್ ಕಾರಣವೇ. ಯಾರೂ ಇಲ್ಲ ಅಂತ ಹೇಳಬಾರ್ದು. ಅದನ್ನು ಯಾರೋ ಈ ಪೊಲಿಟಿಕಲ್ ಈ ರಾಜಕೀಯ ಜನಗಳು ಮಾಡಿದವ್ರು ಜ್ಞಾಪಿಸ್ಕೊಳ್ತಾರೆ. ಏನು ಹೇಳಿದ್ರೆ ಅರ್ಥ ಇರೋದು ಮಾತಾಗುತ್ತೆ. ಆದರೆ ರಾಹುಲ್ ಗಾಂಧಿಯವರಿಗೆ ಬ್ಯಾಕ್ಗ್ರೌಂಡ್ ಇದೆ, ಏನಿದೆ ಅಂತ ಒಂದು ನೆಲೆ ಇದೆ ಅವರಿಗೆ. ಅವರೇನು ಈ ಗ್ರಾಸ್ ರೂಟಿಂದ ಬರಬೇಕಾಗಿಲ್ಲ. ಅವರು ಗ್ರಾಸ್ ರೂಟಲ್ಲಿ ಜನವನ್ನು ಸರಿ ಮಾಡಿ ನಿಷ್ಠಾವಂತವನ್ನು, ವಿದ್ಯಾವಂತರನ್ನು ಕಾಂಗ್ರೆಸ್ಗೆ ಜೀವಕ್ಕೆ ಜೀವ ಕೊಟ್ಟು ಅವರು ಪಕ್ಷವನ್ನು ಕೆಲಸ ಮಾಡೋರನ್ನ ಗುರುತಿಸಿ ತರಬೇಕು. ಅದನ್ನು ಅವರು ಅಮೂಲಾಗ್ರವಾಗಿ ಯಾರ್ಯಾರಿದ್ದಾರೋ ಯಾವ ದಾಕ್ಷಿಣ್ಯ ಇಟ್ಕೊಳ್ಳೋದಲ್ಲೇ ಎಲ್ಲರೂ ತೆಗೆದು ಯುವಕರನ್ನ ಹೊಸಬರನ್ನು ತಂದು ಮಹಿಳೆಯರಿಗೆ ಸ್ಥಾನಮಾನ ಕೊಟ್ಟು ಬುದ್ಧಿವಂತರು ಇಟ್ಕೊಂಡ್ರೆ ಮಾತ್ರ ಬಂದಕ್ಕೆ ಸಾಕಾಗುತ್ತೆ. ಹೌದು, ಮೇಷರಾಶಿಗೆ ಶನಿ ಕಾಟ ಆರಂಭ ಆಗುತ್ತಲ್ಲ ನಾಳೆ ರಾತ್ರಿಯಿಂದಾನೆ. ಆದರೆ ಎಚ್ಚರಿಕೆಯಿಂದ ಸಾಗಬೇಕು. ಸಾಧಕರವರು ಗುರು ಪಕ್ಕದಲ್ಲೇ ಇದ್ದಾನೆ, ಪಕ್ಕದ ಮನೆ 2ನೇ ಮನೇಲಿ ಇದ್ದಾನೆ. ಈಶ್ವರ ಕಾಪಾಡ್ತಾನೆ. ಈಶ್ವರನ ಪೂಜೆ ಮಾಡಲಿ. ಮೇಷರಾಶಿ ಸುಬ್ರಹ್ಮಣ್ಯ ದೇವರು ಒಂದು ಪ್ರಾರ್ಥನೆ ಮಾಡಿದ್ರೆ ಸಾಕು. ವೃಷಭ ರಾಶಿಯವ್ರಿಗೆ 11ನೇ ಮನೆ ಶನಿ ಬರ್ತಾನೆ. ಅಲ್ಲಿಂದ ಗುರು ಮಿಥುನಕ್ಕೆ 2ನೇ ಮನೆ ಹೋಗ್ತಾನೆ. ಅತ್ಯಂತ ಅದ್ಭುತವಾದ ಸಮಯ. ಹಾಗೆ ನಮ್ಮ ಶಿವಕುಮಾರ್ ಕೂಡ ಅದೇ ರಾಶಿ ಅಲ್ಲೇ ಇಟ್ಟಿದ್ದಾನೆ. ದೇವರು ಕೊಟ್ಟೇ ಕೊಡ್ತಾನೆ. ನನ್ನ ಪ್ರಕಾರವಾಗಿ ಸಿದ್ದರಾಮಯ್ಯವರು ಕೆಟ್ಟ ಮನುಷ್ಯ ಅಲ್ಲ, ನಾನು ಒಪ್ಪಲ್ಲ. ಅದನ್ನು ನಾನು ಹತ್ತಿರ ನೋಡಿದ್ದೀನಿ. ನಾನು ಕೆಟ್ಟ ಮನುಷ್ಯ ಅಂತೂ ಅಲ್ಲ. ಅವರೇ ಕೊಡೋ ಕಾಲ ಬರುತ್ತೆ, ಕೊಡ್ತಾರೆ. ಕಾಯಬೇಕಷ್ಟೇ. ಅದಕ್ಕೆ ವೃಷಭ ರಾಶಿಯವ್ರಿಗೆ ಒಳ್ಳೆ ಕಾಲ ಬಂದು ನಾಳೆ ರಾತ್ರಿ ಶುರು. ಅವರಿಗೆ ವೃಷಭ ರಾಶಿಯವರಿಗೆ ಗುರುಬಲ ಬರೋರ್ಗು ನಿಮ್ಮ ನಾಲ್ಗೆನ ಹಿಡ್ದಿಟ್ಕೋಬೇಕು. ನಾಲ್ಗೆ ಬ್ರೇಕ್ ಇರಬೇಕು. ಅದಕ್ಕೆ ಆಕ್ಸಿಲೇಟರ್ ಒತ್ತಾ ಇರಬಾರ್ದು. ಅದನ್ನು ಸುಮ್ಮನೆ ನೋಡ್ತಾ ಇರಬೇಕು. ಮಿಥುನ್ ರಾಶಿಗೆ ಏನಾಗಿದೆ ಈಗ, ಆಲೆ ಶನಿ 10ನೇ ಮನೆಗೆ ಬರ್ತಾನೆ, ಲಗ್ನಕ್ಕೆ ಗುರು ಬರ್ತಾನೆ. ಈ ತನಕ ತಾಪತ್ರಯಲ್ಲಿದ್ದರು, ಎಲ್ಲ ಹಾಳು ಮಾಡ್ಕೊಂಡಿದ್ದಾರೆ. ಹಾಳಾಗಿರೋದನ್ನು ಮತ್ತೆ ಪುನರ್ ನಿರ್ಮಾಣ ಮಾಡ್ಕೊಳ್ಳೋಕ್ಕೆ ದೇವರು ಅನುಕೂಲ ಮಾಡ್ತಾನೆ. ಆದರೆ ಅವರು ಮಾತ್ರ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿದ್ರೆ ಮಾತ್ರವೇ ಅವ್ರಿಗೆ ಮುಂದೆ ದಾರಿ ಕಾಣೋದು. ಕರ್ಕಾಟಕ ರಾಶಿಗೆ ಅಷ್ಟಮ ಶನಿ ನಾಳೆ ರಾತ್ರಿ ಬಿಡುತ್ತೆ. ಶನಿಯಿಂದ ಒಳ್ಳೆಯದಾಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಕಟಕ ಅಂದರೆ ಚಂದ್ರನ ಮನೆ, ಬೆಳದಿಂಗಳ ಬೆಳಕಲ್ಲಿ ಸುಖವಾಗಿ ಚೆನ್ನಾಗಿರ್ತಾರೆ, ಏನು ತೊಂದರೆ ಇಲ್ಲ. ಗುರು ಹೋಗುವವರೆಗೂ ಚೆನ್ನಾಗಿರ್ತಾರೆ. ಗುರು ಮುಂದೆ ಬರ್ತಾನೆ, ಅವನು 12ನೇ ಮನೆಗೆ ಬಂದರೂ ಪರವಾಗಿಲ್ಲ. ಅದು ಮಿಥುನ ರಾಶಿಗೆ ಬರ್ತಾನೆ. ಗುರು ಏನು ತೊಂದರೆ ಮಾಡ್ತಕ್ಕಂಥವಲ್ಲ, ಚೆನ್ನಾಗಿರ್ತಾರೆ. ಸಿಂಹರಾಶಿಗೆ ಅಷ್ಟಮ ಶನಿ ಇದೆ. ಅಷ್ಟಮ ಶನಿ ಬಂದ್ಬಿಡುತ್ತೆ. ಆದರೆ ಆ ಸಿಂಹರಾಶಿ ಹುಟ್ಟಿದ್ರು ಭಾಳ ಅಭೂತಪೂರ್ವ ವ್ಯಕ್ತಿಗಳವರು. ಅವರ ಪೂರ್ವಪುಣ್ಯ ಜಾಸ್ತಿ ಇರುತ್ತೆ. ದೇವರನ್ನು ನೆನೆಸಿ ಏನು ಕಾರ್ಯ ಬೇಕಾದ್ರೂ ಮಾಡ್ತಾರೆ. ಅದೊಂದು ರಾಶಿಗೆ ಯಾವ ಗ್ರಹಗಳ ಸ್ಥಿತಿಗತಿಗಳು ಬೇಕಾಗೇ ಇಲ್ಲ. ಅವರೆಲ್ಲ ಸಂಕಲ್ಪ ಸಾಧಕರವರು. ಜನ್ಮ ಜನ್ಮಾಂತರದ ಒಂದು ಪುಣ್ಯದಿಂದ ಸಿಂಹರಾಶಿಯಲ್ಲಿ ಗರ್ಜನೆ ಮಾಡೇ ಹುಡ್ತಾರೆ, ಗರ್ಜನೆ ಮಾಡೇ ಪಡ್ಕೋತಾರೆ. ಆದರೆ ಅತ್ಯಂತ ದೈವಭಕ್ತರು, ಪರೋಪಕಾರಿಗಳು. ಆ ಗ್ರಹಸ್ಥಿತಿ ಅವ್ರಿಗೇನು ತೊಂದರೆ ಮಾಡೋದಿಲ್ಲ. ಕನ್ಯಾ ರಾಶಿಯವರಿಗೆ ಶನಿ ಮುಂದಕ್ಕೆ ಬಂದುಬಿಡ್ತಾನೆ, 7ನೇ ಮನೆಗೆ ಬರ್ತಾನೆ. ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು. ಇನ್ ಪರ್ಟಿಕ್ಯುಲರ್ ನೀವೇನಂತ ಇಂಟೆಸ್ಟೈನ್ ಕರಳು ಭಾಗ ರಕ್ಷಣೆ ಮಾಡ್ಕೋಬೇಕು. ಇದೇ ತೊಂದರೆಗಳು ಬರ್ತವೆ ಅಲ್ಲಿಂದ. ತುಲಾರಾಶಿಗೆ ಅದ್ಭುತವಾದ ಸಮಯ. ವೃಷಭ ರಾಶಿಗೆ ತುಲಾರಾಶಿಗೆ ಅದ್ಭುತವಾದ ಸಮಯ. ಈಗ ಪಂಚಮ ಶನಿ ಬಿಡ್ತವ್ರಿಗೆ. ಆ ಕಡೆ 6ನೇ ಮನೆ ಶನಿ, ಈ ಕಡೆ 9ನೇ ಮನೆ ಗುರು. ಆಕಾಶವೇ ಮುಟ್ಟಬೋದು ಅವ್ರು ಮನಸ್ಸು ಮಾಡಿದ್ರು. ಹೌದು. ವೃಶ್ಚಿಕ ರಾಶಿಗೆ ಶನಿ ಮಕರದಿಂದ ಕುಂಭದಲ್ಲಿದ್ದಾನೆ. ಕುಂಭದವನು ಸೀದಾ ಇದಕ್ಕೆ ಕೊಟ್ಟು ಹೋಗ್ತಾನೆ. ಪಂಚಮ ಶನಿ ಆರಂಭ ಆಗುತ್ತೆ. ಮಾಡೋ
ವ್ಯಾಪಾರಗಳಲ್ಲಿ ನಿಧಾನವಾಗಿ ಸಾಗಬೇಕು. ಅವಿವೇಕತನ ಮಾಡ್ಕೊಂಡು ಹಾಳು ಮಾಡ್ಕೋಬಾರ್ದು. ವಿವೇಕ ಇರಬೇಕು, ವಿಷಯ ಇರಬೇಕು, ಚರ್ಚೆ ಇರಬೇಕು, ದೇವರ ದಯೆ ಇರಬೇಕು. ಮಾಡೋಕ್ಕೆ ಮುಂಚೆ ಅವರ ಗುರುಗಳ ಆಶೀರ್ವಾದ ತಗೊಂಡು ಮಾಡಿದ್ರೆ ಅವರು ಆ ಗಡಿಯನ್ನು ದಾಟಬೋದು. ಧನುರ್ ರಾಶಿಗೆ ಚತುರ್ಥಕ್ಕೇ ಶನಿ ಬರ್ತಾನೆ. ಆದರೆ ಗುರು ರಾಶಿಯಲ್ಲಿ ಹುಟ್ಟಿದವರು ಶನಿ ಅವ್ರಿಗೇನು ಕಾಟ ಕೊಡೋದಿಲ್ಲ. ಗುರು 7ನೇ ಮನೆಗೆ ಬರ್ತಾನೆ. ಮತ್ತು ಅವರು ಮಿಂಚಿನ ಓಟ ಶುರು ಮಾಡ್ಕೋಬೋದು ಅವ್ರ ಪಾಡುಗಳು. ಮಕರ ರಾಶಿಗೆ ಶನಿ ಬಿಡೋ ಸಮಯ ಇನ್ನೇನು, ಬಿಟ್ಟಾಯ್ತು, ನಾಳೆ ಸಾಯಂಕಾಲ ಬಿಡ್ತಾನೆ. ಇಷ್ಟು ಕಾಲ ತುಂಬ ಕಷ್ಟಪಟ್ಟಿದ್ದಾರೆ, ಅಂದರೆ 5 ವರ್ಷ ಸಹ ಕಷ್ಟಪಟ್ಟಿದ್ದಾರೆ. ಅದನ್ನು ಬಿಟ್ಟು ದಾಟ್ತಾರೆ, ದೇವರು ರಕ್ಷಣೆ ಮಾಡ್ತಾನೆ, ಒಳ್ಳೆಯದಾಗತ್ತೆ ಅವ್ರಿಗೆ. ಕುಂಭರಾಶಿಗೆ ಶನಿ ಲಗ್ನದಲ್ಲಿ ಬರ್ತಾನೆ. ಮನೆಯಲ್ಲಿ ಅವರು ಕೋಪ ಮಾಡಿಕೊಳ್ಳದೆ ವ್ಯವಹಾರವನ್ನು ಮಾಡಬೇಕು. ಜನ್ಮಕ್ಕೆ ಶನಿ ಬಂದಾಗ ಬೇಗ ಉದ್ವೇಗವಾಗುತ್ತೆ. ಉದ್ವೇಗ ತಲೆ ಹಾಳಾಗುತ್ತೆ. ತಲೆ ಹಾಳಾದಾಗ ಬಿ ಪಿ ಬಿದ್ದೋಗುತ್ತೆ. ಬಿ ಪಿ ಶುರು ಮಾಡಿದ್ರೆ ಎಲ್ಲ ರೋಗಗಳು ಶುರುವಾಗುತ್ತೆ. ಅದಕ್ಕೆ ಬಲಿಯಾಗದಲ್ಲಿ ಅವರು ಶನಿಯ ಪ್ರಾರ್ಥನೆಯಿಂದ ಹಾಗೂ ಗುರು ಆಗಲೇ ಮಿಥುನ ರಾಶಿಗೆ ಹೋಗ್ತಾನೆ. ಕುಂಭ, ಮೀನ, ಮೇಷ, ವೃಷಭ, ಮಿಥುನ ಪಂಚಮಕ್ಕೆ ಬರೋವರೆಗೂ ಹುಷಾರಾಗೋಗ್ಬೇಕಂದ್ರೆ ಮೇ 10 ಹುಷಾರಾಗೋದ್ರೆ ಅವರು ಕೂಡ ಈ ಜೀವನದಲ್ಲಿ ದಡವನ್ನು ಮುಟ್ಬೋದು. ಮೀನ ರಾಶಿಗೆ ಲಗ್ನಕ್ಕೆ ಬಂದುಬಿಡ್ತಾನೆ ಅವನು. ಅದೇ ದೇಶದ ಅಲ್ಲೋಲು ಕಲ್ಲೋಲು ಆಗೋದು ಅಲ್ಲಿಂದಾನೆ. ಮೀನರಾಶಿ ಸ್ಥಿತವಾದ ಶನಿ ಮತ್ತು ಗುರು ಮಿಥುನ ರಾಶಿಗೆ ಬಂದಾಗಲೇ ದೇಶದ ಅಲ್ಲೋಲು ಕಲ್ಲ ಗೊತ್ತಾಗೋದು. ಮೇ 13 ನೀವು ನೋಡ್ತಿರೋದು ವಿಚಿತ್ರವಾದ ದೇಶ ಆಗುತ್ತೆ ಇದು. ಆದರೆ ಮೀನ ರಾಶಿಯವರಿಗೆ ಅಲ್ಲಿ ಗುರು 4 ಈಗ 3ನೇ ಮಲ್ಲಿದ್ದಾನೆ. ಅದು 3ನೇ ಮಲ್ಲಿದ್ದರೂ ಅವನೇನು ಕೆಟ್ಟವನಲ್ಲ, ಒಳ್ಳೇದು ಮಾಡ್ತಾನೆ. ಲಗ್ನ ಶನಿ ಇದ್ದರೂ ಅವರು ಗುರುಮನೆ, ಅದು ಗುರುಮನೆಯಲ್ಲೇ ವಾಸವಾಗಿರೋದ್ರಿಂದ ಆ ಗುರು ರಾಶಿಯಲ್ಲೇ ಹುಟ್ಟಿದವ್ರಿಗೆ, ಆ ರೇವತಿ ನಕ್ಷತ್ರದಲ್ಲಿ ಪರ್ಟಿಕ್ಯುಲರ್ ಉತ್ತರವಾದ ರೇವತಿ ನಕ್ಷತ್ರ ಹುಟ್ಟಿದವ್ರಿಗೆ, ಆ ಮೀನ ರಾಶಿಯವರಿಗೆ ಆ ಗುರುಮನೆಯಲ್ಲಿರೋದ್ರಿಂದ ತೊಂದರೆ ಕೊಡೋದಿಲ್ಲ. ಅದು ದೈವ ಪ್ರಾರ್ಥನೆ ಬೇಕು. ಆಮೇಲೆ ವ್ಯಸನಿಗಳಾಗಬಾರ್ದು. ಯಾವುದೋ ಹಳೆಯ ವಿಚಾರ ಇಟ್ಕೊಂಡು ಅದನ್ನು ಕೊರಗ್ತಾ ಕೂತ್ಕೊಂಡು ಸಮಯ ಹಾಳು ಮಾಡಿದ್ರೆ ಮೂರ್ಖ ಅಂತಾರೆ. ಅದು ಮಾಡಬಾರ್ದವರು. ಚೆನ್ನಾಗಿ ಒಳ್ಳೆ ಗುರು ಧ್ಯಾನ ಮಾಡಬೇಕು, ಗುರುಚರಿತ್ರೆ ಪಾರಾಯಣ ಮಾಡಬೇಕು, ಗುರುವ ದತ್ತಾತ್ರೇಯ ಮಂದಿರಕ್ಕೆ ಹೋಗಬೇಕು. ನಿತ್ಯವೂ ದಕ್ಷಿಣಾಮೂರ್ತಿ ಸ್ತೋತ್ರ ಓದಿದ್ರೆ ಕಷ್ಟದಿಂದ ಪಾರಾಗಿ ಸುಖದ ಹಾದಿಗೆ ಹೊರಟೋಗ್ತಾರೆ ಪಡೆದು. ನೋಡಿ, ದೇವನೊಬ್ಬ, ನಾಮ ಹಲವು, ದೇಶವೊಂದು, ಹಲವಾರು ಭಾಷೆಗಳು. ಭಾಷೆಯನ್ನು ಕಲಿತ್ರೆ ನಾವ್ಯಾರು ಏನು ಕಳೆದುಕೊಳ್ಳಲ್ಲ. ಎಲ್ಲ ನಾವು ಭಾರತೀಯರೇ, ನಾವೆಲ್ಲ ಅಣ್ತಂಬ, ನಾವೆಲ್ಲ ಅಕ್ಕ ತಂಗಿಯರೇ, ಎಲ್ಲರೂ ಮಾತೆಯರೇ. ಹೆಣ್ಮಕ್ಳನ್ನ ಶೋಷಣೆ ಮಾಡಬಾರ್ದು. ಭಾಷೆಯನ್ನೆತ್ತಿ ದೇಶದ ಒಡಕನ್ನು ತರಬಾರ್ದಲ್ಲಿ. ಯಾವುದೋ ನಾಳೆ ಚುನಾವಣೆಗೋಸ್ಕರ ಎಲ್ಲರೂ ಅವ್ರವ್ರ ಭಾಷೆನೇ ಬೇಕು ಅಂಥೇಳಿ ಅದ್ರ ಮೇಲೆ ಹೋದರೆ ದೇಶದ ಎಷ್ಟು ಪರಿಣಾಮ ಆಗುತ್ತೆ. ಆಯಿತು, ಭಾರತ ದೇಶದಲ್ಲೇ ನಾಳೆ ಯಾವುದು ರಾಜ್ಯಗಳೆಲ್ಲ ಇದೇ ರೀತಿ ಕಚ್ಚಾಡ್ತಾ ಇದ್ದರೆ ಆಚೆ ಕಡೆ ಸಂದೇಶ ಏನು ಕೊಡ್ತೀರ ನೀವು ವಿದೇಶಗಳಿಗೆ? ಅದನ್ನು ಮಾಡಬಾರ್ದು. ಅವರ ಭಾಷೆನ ಅವರು ಅಭ್ಯಾಸ ಮಾಡಲಿ. ಅವರೇನು ಕಲೀಲೇಬೇಕು, ನಿಮ್ಗೆ ಕೆಲಸ ಕೊಡೋದು ಅಂತ ಹೇಳಿದ್ವಲ್ಲ, ಕಲ್ತ್ಕೊಳ್ಳಿ, ಸಂತೋಷ. ಉತ್ತರ ಭಾರತಕ್ಕವ್ರಿಗೆ ಮಾತಾಡೋದಕ್ಕೆ ಹಿಂದಿ ಬೇಕೇ ಬೇಕು. ಕಲಿತ್ರೆ ಏನು ತಪ್ಪಿದೆ? ವಿದ್ಯೆಗೇನು? ವಿದ್ಯೆಗೆ ಆರಂಭವೂ ಇಲ್ಲ, ಅಂತ್ಯವೂ ಇಲ್ಲ. ವಿದ್ಯೆ ನಿರಂತರ. ಸರಸ್ವತಿ ಆ ರೀತಿ ಬೇಕಾದ್ರೆ ಆರಾಧನೆ ಮಾಡ್ಬೋದು. ಅದು ಭಾಷಾ ಸಮಸ್ಯೆಗಳನ್ನು ಉಂಟು ಮಾಡಬಾರ್ದು. ಆಮೇಲೆ ವಲಯವಾರು, ಅಂದರೆ ನಮ್ಮ ರಾಜ್ಯಕ್ಕೆ ಏನೇನು ಬೇಕೋ ಅದನ್ನು ಆ ಬೇಕುಗಳನ್ನೇ ಮಾತ್ರ ಹೇಳ್ತಿರಬಾರ್ದು. ನಾವೇನು ಮಾಡ್ಕೋಬೋದು, ಕರ್ನಾಟಕ ರಾಜ್ಯನ ಮುಂಚೂಣಿ ನೀಡೋಕ್ಕೆ ಏನು ಮಾಡಬೇಕು ಅಂಥೇಳಿ ಮುಖ್ಯಮಂತ್ರಿಗಳು ಗಮನ ಕೊಡಬೇಕು. ನಾನು ಹೇಳಿದ್ದೀನಲ್ಲ, ಗ್ಯಾರಂಟಿ ಯೋಜನೆ ನಿಲ್ಲಿಸಲಿ, ಎಲ್ರಿಗೂ ಮನೆ ಕಟ್ಕೊಡ್ಲಿ, ಮುಂದೆ ಎಲೆಕ್ಷನ್ನು ಕೂಡ ಅವರೇ ಗೆದ್ದು ಬರೋಕ್ಕೆ ಅನುಕೂಲವಾಗುತ್ತೆ ಅವ್ರಿಗೆ. ಖಂಡಿತವಾಗಲೂ ಇವತ್ತು ನಾನು ಈ ನಿಮ್ಮ ಇದರ ಮುಂದೆ ನಿಮ್ಮ ಸ್ಟುಡಿಯೋಲಿ ಬಂದು ನಾನು ದೇಶ ಪ್ರೇಮಿ. ನಾನು ಎಲ್ಲರೂ ಒಂದು ವಿದ್ಯೆ ಕಲ್ತ್ಕೋಬೇಕು. ಏನು ಕಲ್ತ್ಕೋಬೇಕಪ್ಪ ಅಂದರೆ, ಏನು ಹೇಳುತ್ತೆ ಶಾಸ್ತ್ರ ನಿಮಗೆ? ಸಂಕಲ್ಪ ಏನು ಹೇಳುತ್ತೆ? ಧರ್ಮ, ಕರ್ಮ, ನಂತರ ಅರ್ಥ. ಧರ್ಮ ಅರ್ಥ ಕಾಮ ಮೋಕ್ಷ ಸಿದ್ಧಾರ್ಥಂ. ಸಂಕಲ್ಪ ಅದೇ ತಾನೇ ಹೇಳೋದು. ಧರ್ಮ ಅರ್ಥ ಕಾಮ ಮೋಕ್ಷ ಸಿದ್ಧಾರ್ಥಂ. ಧರ್ಮ ಅಂದರೆ 10 ರೂಪಾಯಿನ ಸಂಪಾದನೆ ಬಂದರೆ 10 ಪೈಸೆ ದಾನ ಮಾಡಬೇಕು. 10 ರೂಪಾಯಿ ದಾನ ಮಾಡು. ದಾನ ಮಾಡಿದವ್ರ ಹತ್ರನೇ ಲಕ್ಷ್ಮೀವನ್ನು ಸೇರ್ತಕ್ಕಂಥದ್ದು. ನೀವೆಲ್ಲ ಬಾಚ್ಕೊಂಡು ಇಟ್ಕೊಂಡ್ಬಿಟ್ರೆ ಯಾರೋ ಡಾಕ್ಟ್ರಿಗೆ ಆಪ್ರೇಷನ್ಗೆ ಮತ್ತೊಬ್ಬ ಕೂತ್ಕೊಂಡೋಗಿ ಕೊಡ್ತೀರಾ, ಇಲ್ಲ ಕಾನೂನು ಹೋರಾಟ ಕೊಡ್ತೀರಾ, ಇಲ್ಲ ದುಡ್ಡಿಟ್ಟು ಪ್ರಾಣ ಬಿಟ್ಬಿಡ್ತೀರಾ. ಕಂಡವ್ರ ಪಾಲಾಗುತ್ತೆ. ಅದಾಗಬಾರ್ದು. ಯಾವತ್ತೂ ಅಷ್ಟೇ ನಮಗೆ ಬಂದಿದ್ದ ದುಡ್ಡಲ್ಲಿ ಒಂದು ಧರ್ಮಕ್ಕೆ ಹೆಚ್ಚಿಡಬೇಕು. ನಿಮ್ಮ ಮೂಲದಲ್ಲಿ, ನಿಮ್ಮ ಮನೆಯಲ್ಲಿ ಏನಿದೆ ವಿಶೇಷಗಳು, ನಿಮ್ಮ ಪೂಜೆ ಪುರಸ್ಕಾರ, ನಿಮ್ಮ ದೈವ, ಅದಕ್ಕೆಲ್ಲ ಧರ್ಮ, ಏನೋ ಒಂದು ಧರ್ಮ.
ಆ ಧರ್ಮಕ್ಕೆ ಇಟ್ಕೊಂಡು ಏನು ಹೇಳ್ತಾನೆ, ಧರ್ಮವನ್ನು ನೀ ಕಾಪಾಡಿದ್ರೆ ಅರ್ಥ ಸಮೃದ್ಧಿಯಾಗಿ ಧನ ಕೊಡ್ತೀನಿ ನಿನಗೆ. ಆಮೇಲೆ ಕರ್ಮ ಅಂದರೆ ಕೆಲಸ, ನಿನ್ನ ಕೆಲಸಗಳು ಏನೇನು ಆಸೆ ಇದೆಯೋ ಅದನ್ನು ಕೈಗೂಡಿಸ್ತೀನಿ. ಮೋಕ್ಷ, ನಿನಗೆ ಯಾವ ಪಾಪ ಸಂಚು ಬರದಲೆ, ರೋಗ ರುಜಿನ ಬರದಲೆ, ವ್ಯಸನೀಯ ಆಗದರೆ ನಿನ್ನ ಕಾಪಾಡೋ ಜವಾಬ್ದಾರಿ ನನಗಿರಲಿ ಅಂತ ಹೇಳ್ತಾನೆ. ಧರ್ಮದ ಬುದ್ಧಿ ಎಲ್ಲರೂ ನಾವು ಕಲ್ತ್ಕೋಬೇಕು. ಏನು ನಿಜವಾಗಿ ದುಡ್ಡು ಯಾರಿಗೆ ಬೇಡ ಹೇಳಿ? ಮನಿ ಸೆಕೆಂಡ್ ಆಕ್ಸಿಜನ್ ನೀವೇ ಹೇಳ್ತೀರ, ನೀವು ಹೇಳ್ಕೊಡ್ತೀರ ಪಾಠ ನನಗೆ. ಸೊ ಮನಿ ಸೆಕೆಂಡ್ ಆಕ್ಸಿಜನ್, ಅದರಿಂದ ಉಸಿರೆಷ್ಟಾಡ್ತೀವೋ ದುಡ್ಡಿದ್ರೆ ಮಾತ್ರ ಉಸಿರಾಡೋಕ್ಕೆ ಚೆನ್ನಾಗಾಗುತ್ತೆ, ನೀವು ಉಸಿರೇ ನಿಂತೋಗುತ್ತೆ. ಆದರೆ ದೇವರು ಎಲ್ಲರಿಗೂ ಧನ ಕನಕ ವಸ್ತು ಆನಂದ ಕೊಟ್ಟು ಎಲ್ಲ ಸುಖ ಶಾಂತಿಯನ್ನು ಕೊಟ್ಟು ಎಲ್ಲರೂ ಮಂದಿರದಲ್ಲಿ ಹೋಗಿ ಸದಾಕಾಲ, ಅದರಲ್ಲೂ ಕರ್ನಾಟಕದ ಎಲ್ಲರೂ ಆಧ್ಯಾತ್ಮ ಜೀವನ ನಡೆಸೋಕ್ಕೆ ಇಷ್ಟಪಡ್ತಾರೆ. ಎಲ್ಲರೂ ದೇವರಿಷ್ಟೇ ಪ್ರಾರ್ಥನೆ ಮಾಡಲಿ, ಯಾವಾಗಲೂ ನಮ್ಮ ಕಣ್ಣು ದೇವರು ನೋಡ್ತಾ ಇರಲಿ, ನಮ್ಮ ಕೈ ದೇವ್ರಿಗೆ ನಮ್ಮ ದೇವರಿಗೆ ನಮ್ಮ ಕೈಯಲ್ಲಿ ನಮಸ್ಕಾರ ಮಾಡ್ತಾ ಇರೋಣ, ನಮ್ಮ ಕಾಲು ದೇವಾಲಯದಲ್ಲಿ ಪ್ರವೇಶ ಮಾಡ್ತಿರಲಿ. ಯಾವಾಗಲೂ ನಾವು ಸಜ್ಜನರ ಸಂಗಡ ಹಾಗೂ ದೇವರ ಭಕ್ತರ ಸಂಗಡದಲ್ಲಿ ಇರೋಕ್ಕೆ ಅವನ್ನ ಕೇಳ್ಕೊಳ್ಳೋಣ. ಎಲ್ಲರೂ ಸುಖವಾಗಿರಲಿ, ಶಾಂತಿಯಾಗಿರಲಿ, ಸಮೃದ್ಧಿಯಾದ ರಾಜ್ಯ ಆಗಲಿ. ಆದರೆ ಈ ನಾವೆಲ್ಲ ರಾಜ್ಯದಲ್ಲಿ ಚೆನ್ನಾಗಿರಬೇಕು ಅಂತಾದರೆ ಖಂಡಿತವಾಗಲೂ ದೇವರೊಂದು ಅವಕಾಶ ಕೊಟ್ಟಿದ್ದನ್ನು ಈ ಸರ್ಕಾರ ಉಳಿಸ್ಕೊಂಡು ಜನಕಲ್ಯಾಣ ಕಡೆಗೆ ಗಮನ ಕೊಟ್ಟು ಪ್ರಜೆಗಳ ಸಂಕಟವನ್ನು ದೂರ ಮಾಡಿ ಮತ್ತೆ ಇನ್ನೂ ಅಲ್ಲೇ ಗೊಂದಲ ಮಾಡಿಕೊಂಡು ಸುಮ್ಮನೆ ಫೈಟ್ಗಳು ಮಾಡಿದ್ರೆ ಇನ್ನಾದರೂ ಹೊಸ ಸಂವತ್ಸರದಲ್ಲಿ, ನೂತನ ಸಂವತ್ಸರದಲ್ಲಿ ರಾಜ್ಯವನ್ನು ಆಳ್ತಿರೋರಿಗೆ ಸದ್ವಿದ್ಯಾ ಬುದ್ಧಿ ಬಂದು, ಸರಳತೆ ಬಂದು, ಸೌಮ್ಯತೆ ಬಂದು, ಜನರಿಗೆ ಏನು ಬೇಕು ಅಂತ ಕೇಳುವಂಥ ಬುದ್ಧಿ ಕೊಡಲಿ. ಇದೆಲ್ಲ ನಿಲ್ಲಿಸಿ ಅವರು ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಲಿ, ಆರ್ಥಿಕತೆಯಿಂದ ಸಮೃದ್ಧವಾದ ಒಂದು ರಾಜ್ಯವಾಗಲಿ. ಈ ರಾಜ್ಯ ಏನು ಕಡಿಮೆ ಇಲ್ಲ, ಇದು ದೊಡ್ಡ ರಾಜ್ಯನೇ ಇದೆ. ಆವತ್ತೆ ಬರಲಿ. ಆಮೇಲೆ ಭಾಷೆಗಳಿವೆ, ನಮ್ಮಲ್ಲೂ ಇದೆ, ಮರಾಠಿ ಮತ್ತು ಕನ್ನಡ ಇದೆ. ಅದೆಲ್ಲ ನಿಂತ್ಕೋಬೇಕು, ಅದೆಲ್ಲ ಮಾಡಬಾರ್ದು. ಎಲ್ಲರೂ ಅದನ್ನು ಅರಿಸ್ಕೊಂಡು ಅವರವ್ರ ಜ್ಞಾನದಲ್ಲಿ ಅವರವ್ರ ಪ್ರಾರ್ಥನೆ ಸಲ್ಲಿಸ್ತಾ ಸುಖವಾಗಿರಲಿ, ಚೆನ್ನಾಗಿರಲಿ, ಎಲ್ಲರೂ ವಿಜಯಶಾಲಿಗಳಾಗಿರಲಿ. ಜಯ ಅಂತಂದರೆ ಏನು ಹೇಳ್ತಾರೆ ಅಂತಂದರೆ, ಈಗ ಹೀಗೆ ಹೇಳ್ತಾರೆ, ಮೊದಲು ಜಯ, ಆಮೇಲೆ ವಿಜಯ, ಆಮೇಲೆ ದಿಗ್ವಿಜಯ, ಆಮೇಲೆ ಅನಂತ ವಿಜಯ. ಇಷ್ಟು ವಿಶ್ಲೇಷಣೆ ಮಾಡಿದ್ದಾರೆ. ಜಯದಿಂದ ಹೋಗಿ ಅನಂತ ವಿಜಯನ ಪಡೆದು ರಾಜ್ಯವನ್ನು ಬೆಳೆಸೋಣ. ಮುಖ್ಯಮಂತ್ರಿಗಳು ಆರೋಗ್ಯ ಕೊಡಲಿ, ಶಿವಕುಮಾರದ ಇಚ್ಛೆ ಏನಿದೆ ಅದು ಪರಿಪೂರ್ಣವಾಗಲಿ, ಎಲ್ಲರೂ ಸಹಕಾರ ಮಾಡಲಿ. ಇವರು ಎರಡು ಪಕ್ಷದವರು ಕಾದಾಡಿ ಜನಕಲ್ಯಾಣವನ್ನು ಮರೆತು ಗುದ್ದಾಟನೊಳಗೆ ಅಸಹ್ಯ ಮಾಡ್ಕೋಬಾರದು. ಯಾಕಂದರೆ ಅದು ರಾಷ್ಟ್ರೀಯ ಪಕ್ಷವೇ. ಆದ್ದರಿಂದ ಇನ್ನೂ ಹೆಚ್ಚು ಈಗ ನಡೀತಿರೋ ಬೆಳವಣಿಗೆಯಲ್ಲಿ ಖಂಡಿತವಾಗಲೂ ನಮ್ಮ ರಾಷ್ಟ್ರವನ್ನು ಆಳಿದ ನಾಯಕರು ಈ ರಾಜ್ಯದ ಕಡೆ ಗಮನ ಕೊಟ್ಟರೆ ಮಾತ್ರವೇ ಅವರ ಪಕ್ಷ ಉಳಿಯಲು ಸಾಧ್ಯ. ಇಲ್ಲದೇ ಇದ್ದರೆ ಅವರೇ ಅಳಿಸ್ಕೊಳ್ಳೋ ಸಮಯ ಬಂದುಬಿಟ್ರೆ ಕಷ್ಟ ಆಗುತ್ತೆ. ವಿರೋಧ ಪಕ್ಷ ಅಲ್ಲ, ಅದು ಮಿತ್ರ ಪಕ್ಷಗಳು ಇಲ್ಲದೇ ಇದ್ದರೆ ಬರೀ ಆಳಿದ ಪಕ್ಷ ಏನು ಮಾಡ್ತಾರೆ ಕೆಲಸ, ಅವ್ರು ಮಾಡಿದ್ದೆ ಅವ್ರಿಗೆ ಹೋಗ್ತಾರೆ. ಯಾರು ಒಬ್ಬರಿಗೆ ಬಿಡಬಾರ್ದು. ಮಿತ್ರ ಪಕ್ಷ ಬಲವಾಗಿರಬೇಕು, ವಿರೋಧಿ ಮಾಡಬಾರ್ದು. ಅವರು ವಿರೋಧ ಪಕ್ಷನ ಕರೆದೋರು ವಿರೋಧ ಮಾಡ್ತಾ ಇರ್ತಾರೆ. ಆ ವಿರೋಧ ನಮಗೆ ಬೇಡ. ಮಿತ್ರ ಪಕ್ಷವಾಗಿ, ಸಹಾಯಕ ಪಕ್ಷವಾಗಿ ಆಡಳಿತ ಅವರು ಸಹಕಾರ ಕೊಡೋದು ಅವ್ರದ್ದು ಧರ್ಮ. ಆ ಧರ್ಮದಿರಲಿ. ಅವರು ಬಲವರ್ಧನೆ ಮಾಡ್ಕೊಳ್ಳೋಕ್ಕೆ ಏನು ಕಾರ್ಯಕ್ರಮ ಮಾಡಬೇಕೋ ಮಾಡಲಿ. ಬರೀ ಜಾತಿಯಿಂದ, ಭಾಷೆಯಿಂದ ಯಾವ ರಾಷ್ಟ್ರವನ್ನು ಖಂಡಿತ ಕಟ್ಟೋಕ್ಕಾಗೋದೇ ಇಲ್ಲ. ಧರ್ಮ ಇದ್ದರೆ ಮಾತ್ರ, ಸನಾತನ ಧರ್ಮ ಒಂದೇ ನಮ್ಮನ್ನು ಕಾಪಾಡ್ತಕ್ಕಂಥದ್ದು. ಆ ಧರ್ಮಕ್ಕೆ ತಲವಾಗಿ ಈ ನಮ್ಮ ಪುಣ್ಯಕ್ಕೆ ಈ ರಾಜ್ಯದಲ್ಲಿ ಶಂಕರಾಚಾರ್ಯರು ಸನಾತನ ಧರ್ಮದ ಪ್ರತಿಪಾದಕರು. ಅವ್ರಿಗೆ ಶಂಕರಾಚಾರ್ಯ ಇಲ್ಲದೆ ನಾವೆಲ್ಲ ಇರ್ತಿದ್ವಿ, ಇರ್ತೇ ಇರಲಿಲ್ಲ. ಯಾವುದೇ ಮಧ್ವಮಠ ಆಗಲಿ, ಯಾವ ಮಠವೇ ಆಗಲಿ, ಮೊದಲು ಶಂಕರಾಚಾರ್ಯರೇ ಫಸ್ಟ್ ಬಂದಿರೋದು, ಅವತಾರ ಮಾಡಿರ್ತಕ್ಕಂಥದ್ದು. ಅಂಥ ಶಂಕರಾಚಾರ್ಯ ಸ್ಥಾಪಿತಕ್ಕಂಥ ತ್ರಿರಾಮ್ನ ಪೀಠಗಳಲ್ಲಿ ದೇವರು ಅನುಗ್ರಹದಿಂದ ನಮಗೆ ಒಂದು ಕಡೆ ಇಲ್ಲಿ ಜ್ಞಾನಪೀಠ, ಶಾರದಾ ಪೀಠ ಕೊಟ್ಟಿದ್ದಾನೆ. ಅವಳು ವಿದ್ಯಾದಾತೆ. ಅವರು ಹೋಗೋಣ. ಅವರು ದೊಡ್ಡ ಸ್ವಾಮಿಗಳಿದ್ದಾರೆ, ಮಹಾಸನ್ನಿಧಾನ ಇದ್ದಾರೆ. ಅವರಿಗೆ ನಾಳೆ ಷಷ್ಠಿ 75 ವರ್ಷ ವಜ್ರೋತ್ಸವ ಮಾಡ್ತಾರೆ. ತಪಸ್ವಿಗಳು. ಯಾವುದು ನಾನು ನನ್ನ ಜೀವನದಲ್ಲಿ ಹತ್ತಿರದ್ದು ನೋಡಿದ್ದೀನಿ. ಅವ್ರಿಗೆ ಯಾವುದು ಆಸೆ ಇಲ್ಲ, ಯಾವ ದುಡ್ಡು ಮುಟ್ಟಲಿಲ್ಲ, ಯಾರನ್ನೇನು ಕೇಳೋದು ಇಲ್ಲ, ಒಳ್ಳೆಯದಾಗಲಿ ಅಂತ ಹೇಳ್ತಾರೆ ಅಷ್ಟೇ ಅವರು. ಆ ಪರಂಪರೆ ಹಾಗೆ. ಅಂತಹ ಜ್ಞಾನಪೀಠನ ಶಂಕರಾಚಾರ್ಯರು ಕೊಟ್ಟರು ಪೀಠಕ್ಕೆ ಹೋಗಿ ನಾವೆಲ್ಲ ನಮಸ್ಕಾರ ಮಾಡೋಣ. ಅವ್ರವ್ರ ಧರ್ಮದಲ್ಲಿ ಅವ್ರವ್ರ ಗುರುಗಳು ಯಾರೋ ಎಲ್ಲ ಮಾಡಲಿ, ಎಲ್ಲರೂ ಗುರುಗಳೇ. ನಮ್ಮಲ್ಲಿ ಯಾರೂ ದ್ವೇಷ ಇಲ್ಲ. ಗುರುವೇ ಇಲ್ಲೇ ಇದ್ದರೆ ಗುರಿ ಹೆಂಗೆ ಮುಡ್ತೀರಾ ನೀವು? ಆದ್ದರಿಂದ ನಿಮ್ಮ ಕುಲಗುರುಗಳನ್ನು, ನಿಮ್ಮ ಕುಲದೇವತೆಯನ್ನು ಪೂಜೆ ಮಾಡಿ. ಮೊದಲನೇ ಗುರು ನಿಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳೇ. ನಿತ್ಯವೂ ಮಕ್ಕಳು
ತಂದೆ ತಾಯಿ ನಮಸ್ಕಾರ ಮಾಡಿದ್ರೆ ಚೆನ್ನಾಗಿರಪ್ಪ ಅಂತ ಹೇಳ್ತಾರೆ. ಅದ್ರ ಮುಂದೆ ಯಾವ ಪೂಜೆನೂ ಇಲ್ಲ, ಯಾವ ವ್ರತನೂ ಇಲ್ಲ, ಯಾವ ಹವನವೂ ಇಲ್ಲ, ಯಾವ ಯಜ್ಞವೂ ಇಲ್ಲ. ಎಲ್ಲರೂ ಕಲ್ತ್ಕೋಬೇಕಾದ್ದು ಈ ಸಂವತ್ಸರದಿಂದ. ಎದ್ದ ತಕ್ಷಣ ಮಖಾನೂ ತೊಳ್ಕೊಬೇಡಿ, ಸೀದಾ ಹೋಗಿ ನಿಮ್ಮ ತಂದೆ ತಾಯಿಗೆ ನಮಸ್ಕಾರ ಮಾಡಿ. ಸುಖವಾಗಿದ್ದ ಆಗೋರ ಕೆಲಸ ಆಗುತ್ತೆ. ಆದ ಮೊದಲ ಗುರು ಅಂದರೆ ತಂದೆ ತಾಯಿಗಳೇ. ಆ ಗುರುವನ್ನು ಪ್ರಾರ್ಥನೆ ಮಾಡೋಣ, ಎಲ್ಲ ಸುಖವಾಗಿರಲಿ, ಸಂತೋಷವಾಗಿರಲಿ. ಭಾರತ ಸಡಗರವಾದ ದೇಶವಾಗಿ ಈ ರಾಷ್ಟ್ರದಲ್ಲಿ ಒಂದು ದೊಡ್ಡ ಗುರಿಯನ್ನು ಮುಟ್ಟಿ, ಈಗ ನಿಮಗೆ ನಾನೇ ಹೇಳ್ತಾ ಇದ್ದೀನಿ, 3ನೇ ಮಹಾಯುದ್ಧ ಆರಂಭ ಆಗಬಾರ್ದು. ಅಂತಾದರೆ ಅದನ್ನು ತಡೆಯೋಕ್ಕೆ ಒಂದೇ ದೇಶ, ಭಾರತ ದೇಶ. ಅದರಲ್ಲೂ ನಾನು ಹೇಳ್ತಕ್ಕಂಥದ್ದು, ಈಗ ಯಾರು ಕೂತಿರೋ ಪ್ರಧಾನಮಂತ್ರಿಯವರು, ಅವ್ರ ಕೈಲಾಗುತ್ತೆ. ಆ ದೇವರು ಅವ್ರಿಗೆ ಆ ಶಕ್ತಿ ಕೊಡಲಿ ಅಂತ ಹೇಳ್ತಾ, ಸೂರ್ಯನಾರಾಯಣನೇ ಈ ವರ್ಷ ಸಂವತ್ಸರದ ನಾಯಕನಾಗಿರೋದ್ರಿಂದ ಅವರಿಗೆ ಗುರುವೇ ಮಾರ್ಗದರ್ಶನ ಮಾಡಲಿ. ಗುರು ಅಂದರೆ ವಿಶ್ವದಲ್ಲೇ ಇಲ್ಲ ದೇವಸ್ಥಾನ ಅಂಥ ಒಂದು ಬ್ರಹ್ಮವಿಷ್ಣು ಮಹೇಶ್ವರ ಐಕ್ಯರಾಗಿರ್ತದೆ. ದತ್ತಾತ್ರೇಯ ಗಾಣಗಾಪುರ ವಾಸಿದ್ದಾನೆ. ಪ್ರಧಾನಮಂತ್ರಿ ಸಾಕ್ಷಾತ್ ಅವರೇ ಬಂದು, ಅಮಿತ್ ಶಾ ಅವರು ಬಂದು ಪ್ರಾರ್ಥನೆ ಮಾಡಿ, ಅವರ ಗುರುಗಳ ಸಹಿತವಾಗಿ ಅಲ್ಲಿ ಬಂದು ಪ್ರಾರ್ಥನೆ ಮಾಡಲಿ. ಆತಂಕಗಳಲ್ಲಿ ತಪ್ಪಿ ಸಮೃದ್ಧ ಭಾರತ, ಶುದ್ಧವಾದ ಭಾರತ, ಜ್ಞಾನವಾದ ಭಾರತ, ಪರಾಕ್ರಮ ಇರತಕ್ಕಂಥ ಭಾರತವನ್ನು ಕಟ್ಟಲಿ ಅಂಥೇಳಿ ಪ್ರಾರ್ಥನೆ ಮಾಡಿ.